ಮಾಯಾಮೃಗವೆಲ್ಲಿ ಬಲು ದೂರದಿ ಹೊಳೆಯುತ್ತಿದೆ ಬಾನೀಲಿಯ ಕೆಳಗೆ ಬಲು ದೂರದಿ ಹೊಳೆಯುತ್ತಿದೆ ಬಾನೀಲಿಯ ಕೆಳಗೆ ಹೊಳೆಯುತ್ತಿವೆ ಕಣ್ಣಂತೂ ಬಿಡಿ ವಜ್ರದ ಹಾಗೆ ಹೊಳೆಯುತ್ತಿವೆ ಕಣ್ಣಂತೂ ಬಿಡಿ ವಜ್ರದ ಹಾಗೆ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಏನು ಬೇಡ ಅಂತಿದ್ಯಾ? ಅಟ್ಲೀಸ್ಟ್ ಐಸ್ ಕ್ರೀಮ್ ಆದರೂ ತಿಂತೀಯಾ? ಓಕೆ, ಯಾವ್ದು ಹೇಳಿ? 2 ವೆನಿಲಾ ಐಸ್ ಕ್ರೀಮ್. ಥ್ಯಾಂಕ್ ಯು ಮೇಡಮ್. ನೋಡು, ಈಗಲೇ ಹೇಳ್ತಾ ಇದ್ದೀನಿ, ಬಿಲ್ ಬಂದ ಮೇಲೆ ಪರ್ಸಿಗೆ ಕೈ ಹಾಕೋದು, ದುಡ್ಡು ನಾನು ಕೊಡ್ತೀನಿ ಅನ್ನೋದು, ಇವೆಲ್ಲ ಮಾಡಿದ್ರೆ ನಂಗೆ ಒಂಚೂರು ಇಷ್ಟ ಆಗಲ್ಲ. ಸರಿಮಾ. ಹಾಂ, ನಾನು ಕೊಟ್ಟಿದ್ದ ಚೆಕ್ ಅಮೌಂಟ್ ನೋಡ್ಕೊಂಡ್ಯಾ? ನೋಡ್ಕೊಂಡಿದ್ದೀನಮ್ಮ. ಆಫೀಸ್ ಬಿಟ್ಟರು ಆಫೀಸ್ ವಿಷಯ ಬಿಡಲ್ವಲ್ಲ ನೀನು. ಇದು 4ನೇ ಸಲ ಕೇಳ್ತಾ ಇರೋದು. ಸಾರಿಮಾ, ನನಗೆ ಅಷ್ಟು ದೊಡ್ಡ ಅಮೌಂಟ್ ಹ್ಯಾಂಡಲ್ ಮಾಡೋಕ್ಕೆ ಭಯ ಆಗುತ್ತೆ. ಓಕೆ ಓಕೆ, ನನ್ನ ಹತ್ರ ಕೊಟ್ಟಿದೆಯಲ್ಲ, ಇನ್ನೇನು ಭಯ? ಹೌದು, ನಾನು ತುಂಬ ಕೊರಿತೀನ. ಯಾಕೆ? ಕೆಲವ್ರಿಗೆ ತುಂಬ ಮಾತಾಡೋರು ಕಂಡ್ರೆ ಇಷ್ಟ ಆಗಲ್ಲ, ಯಾಕಂದರೆ ನಾನು ಯಾವಾಗಲೂ ಬಡಬಡ ಅಂತಿರ್ತೀನಲ್ಲ, ಅದಕ್ಕೆ. ಹಾಗೇನೂ ಇಲ್ಲ, ನೀನು ಯಾವಾಗಲೂ ಮಾತಾಡ್ತಿದ್ರೇ ಚೆನ್ನ. ಥ್ಯಾಂಕ್ ಯು. ನನಗೆ ಮೈಸೂರಲ್ಲೆಲ್ಲರೂ ಬಾಯಿ ಬೊಂಬಾಯಿ ಅಂತಿದ್ರು. ಯಾಕೆ ಗೊತ್ತಾ? ನಮ್ಮ ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ, ಎಲ್ಲ ಹೇಳ್ಬಿಡ್ತೀನಿ, ಅದಕ್ಕೆ. ಏಯ್, ನೀನು ಯಾರನ್ನಾರು ಲವ್ ಮಾಡಿದ್ಯಾ? ಲವ್ವಾ? ಫಸ್ಟ್ ಲವ್ ಅಂದರೆ ಗೊತ್ತಾ? ನನ್ನನ್ನು ಕೇಳೋದು ನೋಡಿದ್ರೆ ನೀನು ಲವ್ವಲ್ಲಿ ಬಿದ್ದಿರೋ ಹಾಗಿದೆ. ವಿಚಿತ್ರ ಅನಿಸ್ಬಿಟ್ಟಿದೆ ಈ ಲವ್ವು. ನನಗೆ ಮೈಸೂರಲ್ಲಿ ತುಂಬ ಜನ ಬಾಯ್ ಫ್ರೆಂಡ್ಸ್ ಇದ್ದಾರೆ, ಆದರೆ ಅವ್ರನ್ನ ಯಾರನ್ನೂ ಪ್ರೀತಿಸೋಕ್ಕಾಗಲ್ಲ. ಬರೀ ಫ್ರೆಂಡ್ಶಿಪ್ ಅಷ್ಟೇ. ಫ್ರೆಂಡ್ಶಿಪ್ಪೇ ಬೇರೆ, ಪ್ರೀತಿನೇ ಬೇರೆ ಅಲ್ವಾ? ಇಲ್ಲಿಗೆ ಬಂದಮೇಲೆ ನಮ್ಮ ಆಂಟಿ ಮನೇಲಿದ್ದೀನಿ. ನಮ್ಮಮ್ಮ ಅವರು ತುಂಬ ಫ್ರೆಂಡ್ಸು. ಅವ್ರ ಮಗ ಒಬ್ಬ ಇದ್ದಾನೆ, ಸುರೇಶ್ ಅಂತ. ಅವನಿಗೆ ನನ್ನ ತಂದ್ಕೋಬೇಕು ಅಂತ ಮಾತಾಡ್ತಿದ್ರು. ಕೇಳಿಸ್ಕೊಂಡ್ಬಿಟ್ಟೆ ನಾನು. ಕದ್ದು ಅವ್ರ ಫೋಟೋ ನೋಡಿದೆ ನೋಡು, ಶುರುವಾಯಿತು ಫಸ್ಟ್ ಲವ್. ಅಲ್ಲ, ಬರೀ ಫೋಟೋ ನೋಡೇ ಲವ್ ಮಾಡ್ತೀಯಾ? ಇದಕ್ಕೆ ಹೇಳೋದು ನೋಡು ವಿಚಿತ್ರ ಅಂತ. ನನ್ನ ಮನಸ್ಸಲ್ಲಿ ಶುರುವಾಗಿದ್ದು ನನಗೆ ಗೊತ್ತಾಗಿಲ್ಲ. ಈ ನಡುವೆ ಅಂತೂ ಅದು ಯಾವಾಗ ಬರ್ತಾರೋ ಅಂತ ಕಾಯೋಗಿ ಆಗ್ಬಿಟ್ಟಿದೆ. ಹಾಗೆಲ್ಲ ನಿನಗೆ ನೀನೇ ಅಂದ್ಕೊಂಡ್ರೆ ತಪ್ಪಾಗಲ್ವಾ? ಅವ್ರೊಪ್ಪಿಗೆ ಇಲ್ಲದೆ ಯಾಕೆ ತಪ್ಪಾಗತ್ತೆ? ಒಬ್ಬ ವ್ಯಕ್ತಿನ ಬರೀ ಫೋಟೋ ನೋಡಿ ಲವ್ ಮಾಡೋದು ತುಂಬ ಅಪಾಯ ಆಗ್ಬಿಡುತ್ತೆ. ಯಾಕೆಂದರೆ ತುಂಬ ಜನರು ಸಿನಿಮಾ ನಟರನ್ನ ಪರದೆ ಮೇಲೆ ನೋಡಿ ಲವ್ ಮಾಡ್ತಾರೆ, ಆದರೆ ಅದು ಒನ್ ವೇ ಲವ್ ಆಗಿಬಿಡುತ್ತೆ. ಆಮೇಲೆ ಆ ನಟರಿಗೆ ಬೇರೆಯವ್ರ ಜೊತೆ ಮದುವೆ ಆದರೆ ತುಂಬ ನಿರಾಸೆ ಆಗಿಬಿಡುತ್ತೆ. ಆಮೇಲೆ ಅವರು ಭಗ್ನ ಪ್ರೇಮಿಗಳಾಗ್ತಾರಷ್ಟೇ. ಇಲ್ಲ, ಆ ಥರ ಏನಾಗಲ್ಲ. ನಂಗೆ ಅವ್ರ ಮೇಲೆ ನಂಬಿಕೆ ಇದೆ. ಓಕೆ, ನೀನು ಅಂದ್ಕೊಂಡು ಹಾಗೆ ಆಗುತ್ತೆ ಅಂತ ಏನು ಗ್ಯಾರಂಟಿ? ಅದೇನೋ ಸರಿ, ಆದರೆ ಇದುವರೆಗೂ ನನ್ನ ಸೆಲೆಕ್ಷನ್ ಯಾವುದೂ ಕೈ ಕೊಟ್ಟಿಲ್ಲ. ಈ ಕೇಸು ಅದೇ ಥರ ಅಂತ ತಿಳ್ಕೊಂಡಿದ್ದೀನಿ. 1 ಮಿನಿಟ್. ಚೆನ್ನಾಗಿದ್ದಾರಲ್ವಾ? ನೀನು ಏನಾದರೂ ಹೇಳು, ಈ ಮನುಷ್ಯ ಕೆಟ್ಟವನಾಗಿದ್ರೂ ಪರವಾಗಿಲ್ಲ, ನಾನು ಇವನ್ನೇ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ.
ಐಸ್ ಕ್ರೀಮ್ ತಗೋ. ಕರೆಕ್ಟಾಗಿ ತಂದ್ಕೊಟ್ಟ ನೋಡು ಮದುವೆ ಅನ್ನೋ ಟೈಮ್ಗೆ, ತಣ್ಣಗಿರ್ಲಿ ಅಂತ. ಸಾಕು ನೋಡಿದ್ದು, ದೃಷ್ಟಿ ಆಗ್ಬಿಡುತ್ತೆ. ಕೊಡಿಲಿ. ಬೃಂದ, ಅಕಸ್ಮಾತ್ ಸುರೇಶಿಗೆ ಮದುವೆ ಆಗಿ ಹೋಗಿದ್ರೆ? ಅದ್ಯಾಕೆ ಸಾಧ್ಯ? ಅವ್ರಿಗೆ ಮದುವೆ ಆಗಿದ್ದಿದ್ರೆ ಅವ್ರ ತಾಯಿ ನನಗೆ ಯಾಕೆ ಪ್ರಪೋಸ್ ಮಾಡ್ತಾ ಇದ್ರು? ಅಕಸ್ಮಾತ್ ಅವರು ಬೇರೆ ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ? ನಂಗೆ ಆ ಥರ ನೆಗೆಟಿವ್ ಥಿಂಕಿಂಗ್ ಎಲ್ಲ ಇಷ್ಟ ಆಗಲ್ಲ. ಪ್ಲೀಸ್ ನಂಗೆ ಹಂಗೆಲ್ಲ ಹೇಳಬೇಡ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು ಬೃಂದ. ಅವ್ರು ಈಗಾಗಲೇ ಬೇರೆಯವ್ರನ್ನ ಲವ್ ಮಾಡಿದ್ದು, ಅವ್ರನ್ನೇ ಮದುವೆ ಆಗ್ತೀನಿ ಅಂದರೆ? ನಿನ್ನ ಹತ್ರ ನನ್ನ ಲೈಫ್ ಪಾರ್ಟ್ನರ್ ವಿಷಯ ಹೇಳಿದ್ರೆ ನೀನು ಎನ್ಕರೇಜ್ ಮಾಡ್ತೀಯ ಅಂತ ತಿಳ್ಕೊಂಡಿದ್ದೆ. ಎನಿವೇ, ಥ್ಯಾಂಕ್ಸ್ ಫಾರ್ ಯುವರ್ ಸಜೆಷನ್. ಹೋಗೋಣ? ಏನು ಮಾಡ್ತಾ ಇದ್ದೀರಾ? ಯಾಕೆ ಹೀಗೆ ಮಾಡ್ತಿದ್ದೀರಾ ಹೇಳಿ. ಯಾವ ರೀತಿ ಕತ್ತಿಸ್ತಾ ಇದ್ದೆ ನೋಡು. ಯಾವ ರೀತಿ? ನಂಗೆ ಗೊತ್ತಾಗ್ತಾ ಇಲ್ಲ. ಇಲಿಗಳು ತಿಂದಿರೋ ಥರ, ಕತ್ರಿನಲ್ಲಿ ಕತ್ತರಿಸೋ ಥರ ಅಲ್ಲ. ಇಲಿಗಳು ತಿಂದಿರೋ ಥರನಾ? ಯಾಕೆ? ದಾಕ್ಷಾಯಿಣಿಯಲ್ಲಿ ಅವಳು ವಾಕಿಂಗ್ಗೆ ಅಂತ ಪಾರ್ಕ್ ಹತ್ರ ಹೋಗಿದ್ದಾಳೆ. ಕ್ಯಾಪ್ಸಲ್ಸು ತಗೊಳ್ತಾ ಇದ್ದಾಳ? ತಗೊಳ್ತಿರ್ಬೇಕು. ದಿವಸ ರಾತ್ರಿ 9 ಗಂಟೆಗೆ ತಗೋತಾಳಲ್ಲ. ಸರಿಯಾಗಿ ತಗೊಳಕ್ಕೆ ಹೇಳು, ಇಲ್ಲದೇ ಇದ್ರೆ ಮಗುಗೆ ತೊಂದರೆ ಆಗುತ್ತೆ. ಅಲ್ಲ, ಅದೇನು ಇಷ್ಟೊಂದು ಮುತುವರ್ಜಿ ವಹಿಸ್ತಿದ್ದೀರಲ್ಲ? ಹೇಳ್ತೀನಿ. ದಾಕ್ಷಾಯಿಣಿ ಅವಳವರು ಸೀರೆಗಳನ್ನೆಲ್ಲ ಎಲ್ಲಿಟ್ಟಿರ್ತಾಳೆ? ಅವಳ ಕಬೋರ್ಡಲ್ಲಿ. ಯಾಕೆ? ಅವ್ರದ್ದೊಂದು 2-3 ಸೀರೆ ತಂದು ಇದೇ ಥರ ಕತ್ತರಿಸಿ ಅವಳು ಕೊತ್ತಾಗ್ದಾಗ ಇಟ್ಬಿಡು. ಹಾಂ, ಎಲ್ಲ ಇವತ್ತೇ ಮಾಡಬೇಡ. ಇವತ್ತೊಂದು ಸೀರೆ ಕತ್ತರಿಸು, ನಾಳೆ ಒಂದು ಸೀರೆ ಕತ್ತರಿಸ್ಬೇಕು. ಯಾಕೆ? ಹೇಳ್ತೀನಿ. ಪುರುಷಿ, ಏನೋ ಒಬ್ಬನೇ ಕೂತ್ಬಿಟ್ಟಿದ್ಯಾ? ಹ್ಞೂ ಕಣ, ಕ್ಲಾಸಿಂದ ಹೊರಗೆ ಕಳ್ಸಿದ ಮೇಲೆ ಇನ್ನೇನು ಮಾಡಲಿ, ಬೇಜಾರಾಯಿತು. ಮನೆಗಾರು ಹೊರಡೋಣ ಅಂತ ಬಂದು ಕೂತ್ಕೊಂಡೆ. ಸ್ಕೂಲಿಗೆ ಸರಿಯಾಗಿ ಯೂನಿಫಾರ್ಮ್ ಹಾಕೊಂಡು ಬರದೇ ಇದ್ರೆ ಇನ್ನೇನು ಮಾಡ್ತಾರೆ? ಯಾವ್ದಾವ್ದೋ ಪ್ಯಾಂಟ್ ಹಾಕೊಂಡು ಬಂದು ಕೂತ್ಬಿಡು. ಹಾಂ, ನೀನು ಮಾತ್ರ ಪಂಚೆ ಹಾಕೊಂಬಂದ್ರು ಬಿಡ್ತಾರೆ. ನಾನು ಸ್ಕೂಲಿಗೆ ಸೇರಕ್ಕೆ ಮುಂಚೆನೇ ಪರ್ಮಿಷನ್ ಕೇಳಿದ್ದೆ, ಗೊತ್ತಾ? ಏನೋ ಬೇಜಾರಾಯಿತು ಕಣ, ಅದಕ್ಕೆ ಬಂದು ಕೂತ್ಕೊಂಡೆ. ಹೊರಡೋ ತನಕ ನಾನು ಬಂದು ಕೂತಿರ್ಲ? ಸರಿ ಬಾ. ಪುರುಷಿ, ನಿಮ್ಗೆಲ್ಲ ಆರಾಮಲ್ಲ? ಬಸ್ಸಲ್ಲೇ ಹೋಗ್ತೀರಾ, ಬಸ್ಸಲ್ಲೇ ಬರ್ತೀರಾ, ನಡೆಯೋ ಕೆಲಸನೇ ಇಲ್ಲ. ಯಾಕೋ ಒಂಥರ ಇದೆಯಾ? ಲೇ ಶ್ಯಾಮ,
ನಂಗೆ ತುಂಬ ಹೊಟ್ಟೆ ಹಸಿತಾ ಇದೆ ಕಣೋ. ಯಾಕೆ ಊಟ ಮಾಡಲಿಲ್ವಾ? ಇಲ್ಲ ಕಣೋ, ನಮ್ಮ ಮನೆ ವಿಷಯ ನಿಂಗೆ ಗೊತ್ತಲ್ಲ. ತಂಗಳ ಅನ್ನ ಸಾರು ಫ್ರಿಜ್ಜಲ್ಲಿ ಇಟ್ಟಿದ್ರು, ತಿನ್ನೋಕೆ ಬೋರ್ ಆಯಿತು. ನಾನೇ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡಿದೆ, ಟೈಮೇ ಇರಲಿಲ್ಲ ಕಣೋ. ಮತ್ತೀಗೇನು ಮಾಡ್ತೀಯಾ? ಒಂದು ಕೆಲಸ ಮಾಡು, ನೀನು ನಮ್ಮನೆಗೆ ಬಾ, ನನಗೆ ಅಂತ ಊಟ ಇಟ್ಟಿರ್ತಾರೆ, ಅದರಲ್ಲೇ ಇಬ್ಬರು ತಿನ್ನೋಣ. ನನಗೆ ಅದೊಂಥರ ಅಡ್ಜಸ್ಟ್ ಆಗಲ್ಲ ಕಣೋ, ಬೇಡ. ನಾನು ಮಾತ್ರ ನಿಮ್ಮನೆಗೆ ಬಂದಾಗ ನಾನು ಅಡ್ಜಸ್ಟ್ ಆಗಬೇಕಾ? ನಮ್ಮ ಮನೇಲಿ ಅಡ್ಜಸ್ಟ್ ಆಗೋಕ್ಕೆ ಯಾರೂ ಇರೋದೇ ಇಲ್ವಲ್ಲ. ನಾನೇ ರಾಜ, ನಾನೇ ಮಂತ್ರಿ, ನಾನೇ ಗುಲಾಮ. ನಮ್ಮನೆಗೂ ಬರಲ್ಲ ಅಂತೀಯ, ಮತ್ತು ಹೊಟ್ಟೆ ಹಶ್ವಿಗೇನೋ ಮಾಡ್ತೀಯಾ? ಅದಕ್ಕೇನು, ಬೀದಿಲೂ 4 ಮಾವನ ಮನೆ ಇಲ್ವಾ, ಅಲ್ಲಿಗೆ ಹೋದ್ರಾಯ್ತು. ಮಾವನ ಮನೆನಾ? ಹ್ಞೂ ಕಣೋ, ಸುಸ್ವಾಗತ ಅಂತ ಬೋರ್ಡ್ ಹಾಕಿರ್ತಾರೆ. ಒಳಗೋಗಿ ಕೂತ್ಕೊಂಡ್ರೆ ಏನು ಬೇಕು ಸರ್ ಅಂತ ಕೇಳ್ತಾರೆ. ನಾನು ಎಷ್ಟು ದೊಡ್ಡ ಪ್ಲೇಟಲ್ಲಿ ತಿಂದ್ರು ಕೊನೆಗೊಂದು ಚಿಕ್ಕ ಚೀಟಿ ತಂದು ಕೊಡ್ತಾರೆ. ಚಿಕ್ಕ ಚೀಟಿನ? ಅದಕ್ಕೆ ಬಿಲ್ಲು ಅಂತಾರೆ. ಓ, ಹೋಟ್ಲು ವಿಷಯ ಮಾತಾಡ್ತಿದ್ಯಾ? ಹ್ಞೂ, ಅಲ್ಲಿಗೆ ಹೋಗೋದು, ಏನು ಬೇಕೋ ತಿನ್ಕೊಂಡು ಬರೋದು. ಸರಿಯಪ್ಪ, ನೀನು ಹೊರಟ್ ಬಾ, ನಾನು ಮನೆಗೆ ಹೋಗ್ತೀನಿ. ಇರೋ, ನನಗೂ ಬಸ್ಸಲ್ಲಿ ಹೋಗಿ ಹೋಗಿ ಬೇಜಾರು. ನಾನು ಇವತ್ತು ನಿನ್ನ ಜೊತೆ ನಾನು ನಡ್ಕೊಂಬರ್ತೀನಿ, ನೀನು ನನ್ನ ಜೊತೆ ಹೋಟ್ಲಿಗೆ ಬಾರೋ. ನಾನು ಬಂದೇನೋ ಮಾಡಲಿ? ನೀನು ತಿನ್ನೋ. ಬೇಡಪ್ಪ, ನಾನು ಯಾವತ್ತೂ ಹೋಟ್ಲಲ್ಲಿ ತಿಂದಿಲ್ಲ. ಯಾವತ್ತೂ ತಿಂದೇ ಇದ್ರಿ, ಇವತ್ತು ತಿನ್ನೋ. ಇಲ್ಲೊಂದು ಹೋಟ್ಲಲ್ಲಿ ಮಸಾಲೆ ದೋಸೆ ತುಂಬ ಚೆನ್ನಾಗಿ ಮಾಡ್ತಾರೆ, ತಿಂದಿದ್ಯಾ ಅಲ್ವಾ ನೀನು? ಇಲ್ಲ. ನಿನ್ನ ಹೋಟ್ಲ್ ಮಸಾಲೆ ದೋಸೆ ಟೇಸ್ಟ್ ಮಾಡಿಲ್ವಾ? ನಿನ್ನ ನಾಲ್ಗೆ ಇದ್ದು ವೇಸ್ಟ್ ಕಣೋ. ಹೋಟ್ಲಲ್ಲಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಲ್ವೇನೋ? ಒಳ್ಳೇದಲ್ಲ. ಏನಕ್ಕೆ ಅಂದರೆ ದುಡ್ಡು ಜಾಸ್ತಿ ಖರ್ಚಾಗುತ್ತೆ. ಕೆಲವು ಹೋಟ್ಲಲ್ಲಿ ಕ್ಲೀನಾಗಿ ಮಾಡಲ್ಲ, ಚೆನ್ನಾಗಿರಲ್ಲ ಅಂತ ಹಂಗೆ ಹೇಳ್ತಾರೆ. ಆದರೆ ನಾನು ಕರ್ಕೊಂಡು ಹೋಗೋ ಹೋಟ್ಲಲ್ಲಿ ನಿಮ್ಮ ಮನೆಗಿಂತ ಕ್ಲೀನಾಗಿ ನೀಟಾಗಿ ಚೆನ್ನಾಗಿ ಮಾಡ್ತಾರೆ. ನಡೆಯೋ ಹೋಗೋಣ. ನಾನು ಇದುವರೆಗೂ ಹೋಟ್ಲಲ್ಲಿ ತಿಂದಿಲ್ಲ ಕಣೋ. ಆಮೇಲೆ ಮನೇಲಿ ಏನಾದರೂ... ಇದನ್ನೆಲ್ಲ ಮನೇಲಿ ಯಾಕೋ ಹೇಳ್ತೀಯ ನೀನು? ನೀ ಬರಲಿಲ್ಲ ಅಂದರೆ ನಾಳೆಯಿಂದ ನಾನು ನಿನ್ನ ಜೊತೆ ಮಾತಾಡೋದೇ ಇಲ್ಲ. ಆಯಿತು, ಬರ್ತೀನಿ. ಆದರೆ ನಾನು ಒಂದೇ ಒಂದು ತಿನ್ನೋದು. ಹೋಟ್ಲು ಮಸಾಲೆ ದೋಸೆನ 2-3 ತಿನ್ನೋಕ್ಕಾಗತ್ತಾ ಒಟ್ಟಿಗೆ? ನಡೆಯೋ ಹೋಗೋಣ ಅಲ್ಲೇ. ಏ ಬೃಂದ, ಇಷ್ಟೊತ್ತಾದ್ರೂ ಇಲ್ಲೇ ನಿಂತಿದ್ಯಾ? ಬಾ ಒಳಕ್ಕೆ. ಇಲ್ಲ ಮ್ಯಾಮ್, ಮಾಳ್ವಿಕಂಗೆ ಕಾಯ್ತಾ ಇದ್ದೀನಿ. ಅವ್ರ ಮನೆಗೆ ಬಂದರೆ ನಮ್ಮ ಮನೆಗೆ ಬರಬಾರ್ದು ಅಂತನಾ? ಹಾಗಲ್ವೇ, ಶ್ರೀಲಕ್ಷ್ಮಿ ಬೇರೆ ಮನೇಲಿ ಇಲ್ಲ ಅಂತಿದ್ಯಲ್ಲ, ಅದು ಅಲ್ಲದೆ ನಾನಿವತ್ತು ಬೇರೆ ಟೆನ್ಷನಲ್ಲಿದ್ದೀನಿ. ಇನ್ನೊಂದು ದಿನ ಬರ್ತೀನಿ ಮನೆಗೆ. ಏನೋ ನಿನ್ನಿಷ್ಟ. ಶಾರದಾ, ಮಾಳ್ವಿಕಾ ದಿನ ಅವ್ರ ಅಪ್ಪನ ಮನೆಗೆ ಎಷ್ಟು ಹೊತ್ತಿಗೆ ಬರೋದು? ಇಷ್ಟೊತ್ತಿಗೆ ಬಂದು ಹೊಟ್ಟೋಗ್ತಿದ್ಲು, ಇವತ್ತೇ ಲೇಟು. ಯಾಕೆ ವಿದ್ಯಾ ಇಲ್ವಾ? ವಿದ್ಯಾ ಅವಳ ಗಂಡನ ಜೊತೆ ಎಲ್ಲೋ ಹೊರಗಡೆ ಹೋಗಿದ್ದಾಳೆ, ಅವ್ರ ಅಪ್ಪ ಮಾತ್ರ ಇರೋದು. ಸರಿ, ಬೇಜಾರಾದರೆ ಒಳಗೆ ಬಾ ಆಯ್ತಾ? ಸಾರಿ ಬೃಂದ, ಲೇಟಾಗೋಯ್ತಾ? ಪರವಾಗಿಲ್ಲ ಬಿಡು. ಅದು ಅಲ್ಲಿಗೆ ಬರೋಕ್ಕೆ ಹೇಳ್ತಾ ಇದ್ದೆ. ಅಲ್ಲಿ ನಮ್ಮ ಅತ್ತೆ ಒಂಥರ ಎಲ್ಲರನ್ನೂ ಅನುಮಾನದಿಂದನೇ ನೋಡ್ತಾರೆ. ಅದಕ್ಕೆ ನೀನು ಫೋನ್ ಮಾಡಿದಾಗ ಅಪ್ಪನ ಮನೆಗೆ ಬರೋಕ್ಕೆ ಹೇಳಿದೆ. ನನ್ನ ಹತ್ರ ಸ್ಕೂಟರ್ ಬೇರೆ ಇಲ್ಲ ನೋಡು, ಅದಕ್ಕೆ ನಡ್ಕೊಂಡೇ ಬಂದೆ. ಅದಕ್ಕೆ ಲೇಟಾಗೋಯ್ತು. ಏನು ಪ್ರಾಬ್ಲಮ್ಮು? ಏನಿಲ್ಲ. ಯಾಕೆ ಒಂಥರ ಅಪ್ಸೆಟ್ ಆಗಿದೆಯಾ? ಏನೋ ಪರ್ಸನಲ್ ಪ್ರಾಬ್ಲಮ್ಮು ಅಂತ ಫೋನಲ್ಲಿ ಹೇಳಿದೆ. ಏನು ವಿಚಾರ? ಮದುವೆ ಆಗೋ ತನಕ ಮದುವೆ ಆಗಿಲ್ಲ ಅಂತ ಒಂದೇ ಪ್ರಾಬ್ಲಮ್ ಇತ್ತು. ಆಮೇಲೆ ಅದನ್ನು ಮುಚ್ಚಿಡೋದೊಂದು ಪ್ರಾಬ್ಲಮ್ ಆಯಿತು. ಆದ್ರೀಗ
ಅದನ್ನು ಮುಚ್ಚಿಟ್ಟು ಇನ್ನೂ ಪ್ರಾಬ್ಲಮ್ ಆಗ್ತಿದೆ ಕಣೆ. ಮದುವೆ ಆದಮೇಲೆ ಸುರೇಶ್ನ ಭೇಟಿ ಆದ್ಯಾ? ಈಗೊಂದು ಟೆನ್ಷನ್ ಶುರುವಾಗಿದೆ. ಮದುವೆ ಆದಮೇಲಿಂದ ಸುರೇಶ್ ನನ್ನ ಭೇಟಿ ಮಾಡೇ ಇಲ್ಲ. ಅವ್ರಿಗೆ ಟ್ರಾನ್ಸ್ಫರ್ ಆಗಿದೆಯಂತೆ. ನನಗೆ ಭಯ ಆಗ್ತಿದೆ ಕಣೆ. ಟ್ರಾನ್ಸ್ಫರ್ ಆಗಿದೆಯಾ? 1 ತಿಂಗಳು ನೋಟಿಸ್ ಇಲ್ಲದೆ ಟ್ರಾನ್ಸ್ಫರ್ ಆಗೋಕ್ಕೆ ಹೇಗೆ ಸಾಧ್ಯ? ಅವ್ರಿಗೂ ಈ ವಿಚಾರ ಗೊತ್ತಿರಬೇಕಲ್ಲ, ಯಾಕೆ ಮುಚ್ಚಿಟ್ರು? ಅದೇ ನನಗೆ ಭಯ ಶುರುವಾಗಿರೋದೀಗ. ಅವರು ಹೇಳ್ದೆ ಕೇಳ್ದೆ ಊರಿಗೆ ಹೋಗಿ ಕೂತಿದ್ದಾರೆ. ಇಲ್ಲ ಅವರಮ್ಮ ಅವ್ರಿಗೆ ಯಾವುದೋ ಹೆಣ್ಣನ್ನು ನೋಡಿ ಮನೇಲೇ ಕರ್ಕೊಂಡು ಕೂರಿಸಿದ್ದಾರೆ. ಇನ್ನೊಂದು ಹೆಣ್ಣ? ಅವ್ರ ಅಮ್ಮಂಗೂ ನಾನು ಸುರೇಶ್ನ ಮದುವೆ ಆಗೋದು ಇಷ್ಟ ಇರಲಿಲ್ವಲ್ಲ, ಅದಕ್ಕೆ ಅವ್ರು ಹೀಗೆ ಮಾಡಿರೋದು. ಮತ್ತೆ ಈಗ ಮದುವೆನ ಮುಚ್ಚಿಟ್ರೆ ಡೇಂಜರ್ ಆಗಲ್ವಾ? ಹೇಳಿಬಿಟ್ರೆ ಇನ್ನೂ ಡೇಂಜರ್. ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಸರಿ ಅನ್ನು. ಆ ಹುಡುಗಿನ ನೀನು ಮೀಟ್ ಮಾಡಿದ್ಯಾ? ಮೀಟ್ ಮಾಡಿದ್ದೆ. ಅವಳು ಮೈಸೂರಿನಲ್ಲಿರೋದು. ಇಲ್ಲಿಗೆ ಟ್ರೈನಿಂಗ್ ಅಂತ ಬಂದಿದ್ದಾಳೆ. ಸುರೇಶ್ ಅವ್ರ ಅಮ್ಮಂಗೆ ಆ ಹುಡುಗಿ ಒಪ್ಪಿಗೆ ಆಗಿದೆಯಂತೆ. ಸುರೇಶ್ ಬಂದ ತಕ್ಷಣ ಅವ್ರನ್ನ ಒಪ್ಪಿಸಿ ಮದುವೆಗೆ ತಯಾರಿ ಮಾಡೋಣ ಅಂತಿದ್ದಾರೆ. ಆ ಹುಡುಗಿ ಕೂಡ ಸುರೇಶ್ ಬಗ್ಗೆ ಏನೇನೋ ಕನಸುಗಳನ್ನ ಇಟ್ಕೊಂಡಿದ್ದಾಳೆ. ಸುರೇಶ್ನ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ಯಾ? ಹೇಗೆ ಕಾಂಟ್ಯಾಕ್ಟ್ ಮಾಡಲೆ? ಅವ್ರು ಊರಿಗೆ ಹೋಗಿದ್ದಾರೆ ಅನ್ನೋ ವಿಷಯ ಬಿಟ್ಟರೆ ನಂಗೆ ಬೇರೆ ಏನೂ ಗೊತ್ತಿಲ್ಲ. ಅವ್ರಿಗೆ ಈ ಹುಡುಗಿ ವಿಚಾರ ಗೊತ್ತಾ? ಏನೋ ನನಗೆ ಗೊತ್ತಿಲ್ಲ. ಹಾಗಿದ್ರೆ ಬಿಡು, ಗೊತ್ತಾದರೂ ಈ ಹುಡುಗಿನ ಬೇಡ ಅಂತಾನೆ ಅಂತಾರೆ. ಆದರೆ ಈಗಿರೋ ಟೆನ್ಷನ್, ಅವ್ರು ಬೇಡ ಅಂದರು ಅವ್ರ ಅಮ್ಮ ಬಿಡ್ತಾರಾ? ಹಾಗೆಲ್ಲ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ. ಸುರೇಶ್ ಬಂದಮೇಲೆ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಅವರಿಂದ ನಿನಗೆ ಮೋಸ ಆಗಲ್ಲ ಬೃಂದ, ಹೆದರ್ಕೋಬೇಡ. ಅವ್ರು ಬಂದಮೇಲೆ ನನಗೆ ಫೋನ್ ಮಾಡು. ಮೋಸ ಆಗುತ್ತೆ ಅನ್ನೋದೆಲ್ಲ ಮಾಳ್ವಿಕಾ. ನಾನು ಮದುವೆ ಆಗಿರೋದು ಸರಿನೋ ತಪ್ಪೋ, ನಾನು ತೊಗೊಂಡಿರೋ ಈ ಡಿಸಿಷನ್ನು ಸರಿನೋ ಅಲ್ವೋ ಅಂತ ನನಗೆ ಹೆದರಿಕೆ ಶುರುವಾಗಿದೆ. ಸರಿನೋ ತಪ್ಪೋ ಈಗ ಅದನ್ನು ಬದಲಾಯಿಸೋದಕ್ಕಾಗೋದಿಲ್ಲ. ಧೈರ್ಯವಾಗಿ ಮದುವೆ ಆಗಿದ್ದೀರಿ, ಧೈರ್ಯವಾಗಿ ಬಂದಿದ್ದನ್ನು ಎದುರಿಸಿ. ಇವೆಲ್ಲ ಸಣ್ಣ ಸಣ್ಣ ಪ್ರಾಬ್ಲಮ್ಗಳು. ತಲೆ ಕೆಡಿಸ್ಕೊಳ್ಳೋದ್ರಿಂದ ಇವೆಲ್ಲ ಸಾಲ್ವ್ ಆಗೋದಿಲ್ಲ. ನೀವು ಆ ಹುಡುಗಿಗೆ ಹೇಳಬೇಕಿತ್ತು ನಿಮಗೆ ಮದುವೆ ಆಗಿರೋ ವಿಚಾರನ. ಹೇಗೆ ಹೇಳಿ? ಆ ಹುಡುಗಿ ತಂದೆ ಅದು ಕನಸುಗಳನ್ನ ಕಟ್ಕೊಂಡು ಸಂತೋಷವಾಗಿದ್ದಾಳೆ. ನನಗೆ ಅದನ್ನು ಕೆಡೋದಕ್ಕೆ ಮನಸ್ಸಾಗಲಿಲ್ಲ. ಹಾಗಂತ ನಿನ್ನ ಲೈಫ್ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಬಿಡೋಕ್ಕಾಗತ್ತಾ? ಅವಳಿನ್ನೂ ಕನಸು ಕಟ್ಟೋ ಲೆವೆಲಲ್ಲೇ ಇದ್ದಾಳೆ. ನೀನು ಕನಸುಗಳನ್ನು ಮೀರಿ ವಾಸ್ತವದಲ್ಲಿದ್ದೀಯ. ಇದರಿಂದ ಸಫರ್ ಮಾಡೋದು ನೀನು, ಅವಳಲ್ಲ. ಸುರೇಶ್ ಬರೋವರೆಗೂ ನೀನೇನು ಟೆನ್ಷನ್ ಮಾಡ್ಕೊಳ್ದೆ, ಏನು ಅಪಾಯ ಮಾಡ್ಕೊಳ್ದೆ ಕಾಮ್ ಆಗಿರು. ಅವ್ರು ಬಂದಮೇಲೆ ಎಲ್ಲ ಸರಿ ಹೋಗುತ್ತೆ. ಅವ್ರು ಬರೋವರೆಗೂ? ಬೃಂದ, ಇನ್ನೇನು ಯೋಚನೆ ಮಾಡಬೇಡಮ್ಮ. ಸುರೇಶ್ ಅವ್ರ ಮಂಗಳೂರು ನಂಬರ್ನ ಹೇಗಾದರೂ ಕಂಡುಹಿಡಿಯೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸಾಧ್ಯವಾದರೆ ಮೆಸೇಜು ಕಲೆಕ್ಟ್ ಮಾಡ್ತೀನಿ, ಆಯಿತಾ? ಇನ್ನೀನು ಒಳಗೆ ನಡಿ. ಬೇಡ ಮಾಳ್ವಿಕಾ, ನನಗೆ ಹೊತ್ತಾಗುತ್ತೆ. ನಾನಿನ್ನು ಬರ್ತೀನಿ. ಯೋಚನೆ ಮಾಡಬೇಡ. ಅಕ್ಕ, ಅಕ್ಕ, ಏನು ದಾಕ್ಷಾಯಿಣಿ? ನೋಡಿ, ನನ್ನ ಸೀರೆಗಳನ್ನೆಲ್ಲ ಇಲಿ ತಿಂದಾಕ್ಬಿಟ್ಟಿದೆ. 3 ಸೀರೆಗಳು. ದಾಕ್ಷಾಯಿಣಿ, ನಿಂದಾದರೂ ಈ ಸೀರೆ ತಿಂದಿದೆ, ನಂದು ಮದುವೆ ಸೀರೆನೇ ತಿಂದ್ಬಿಟ್ಟಿದೆ. ಸಚ್ಚಿದಾನಂದನ್ ಯೂನಿಫಾರ್ಮನ್ನು ತಿಂದು ನಿನ್ನೆ ಅವನ ಸ್ಕೂಲಿಂದ ಟೀಚರು ಅವನನ್ನು ಹೊರಗಡೆ ನಿಲ್ಲಿಸಿದ್ರಂತೆ. ಬರೀ ನಿಮ್ಮ ಸೀರೆಗಳನ್ನು ನಂದು ಬ್ಲ್ಯಾಕ್ ಕೊಟ್ಟಿದ್ದಿಲ್ಲ, ಅದು 2-3 ಕಡೆ ತಿಂದಾಕಿದೆ. ಅಷ್ಟೇ ಇಲ್ಲ ನೋಡು, ನನ್ನ ಇಂಪಾರ್ಟೆಂಟ್ ಪೇಪರ್ಸ್ ಎಲ್ಲ ಹೇಗೆ ತಿಂದಾಕಿದೆ. ನೆನ್ನೆ ನನ್ನ 1 ಸೀರೆ
ಇವತ್ತೆರಡು ಈ ಪೇಪರ್ಗಳು ನಿಮ್ಮ ರೇಷ್ಮೆ ಸೀರೆ ಹೀಗೆ ಆದರೆ ಬಾಬಾ ಈ ಇಲಿಗೇನಾದರೂ ಮಾಡಲೇಬೇಕು. ಅಂಗಡಿಯಿಂದ ರ್ಯಾಟ್ ಪಾಯ್ಸನ್ ತಂದು ಒಂದು ವಾರದಿಂದ ಇಡ್ತಾ ಇದ್ದೀನಿ. ಪಾಯ್ಸನ್ನು ಕಲಬೆರಕೆಯನ್ನು ಕಾಣುತ್ತೆ. ಇಲಿಗಳೆಲ್ಲ ತಿಂದಿವೆ, ಒಂದು ಸತ್ತಿಲ್ಲ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ದಾಕ್ಷಿಣಿ, ಅವತ್ತು ನಿಮ್ಮ ಫ್ರೆಂಡು ಸೌಮ್ಯ ಅಂತ ಬಂದಿದ್ಲಲ್ಲ? ಹಾಂ, ಸೌಮ್ಯ. ಅವಳು ಕೆಮಿಸ್ಟ್ರಿ ಲ್ಯಾಬ್ನಲ್ಲಲ್ವಾ ಕೆಲಸ ಮಾಡ್ತಾ ಇರೋದು? ಹೌದು. ಯಾಕೆ? ಅವಳ ಹತ್ರ ಒಂದಿಷ್ಟು ಆರ್ಸನಿಕ್ ಅಂತ ಸಿಗುತ್ತೆ. ಅದನ್ನು ಒಂದಷ್ಟು ತರ್ತೀಯಾ? ಅದನ್ನು ತಿಂದರೆ ಇಲಿಗಳು ಸಾಯ್ತವೆ. ಅದನ್ನಿಟ್ಟರೆ ಖಂಡಿತ ಇಲಿಗಳು ತಿನ್ನತ್ವೆ. ಅದನ್ನು ತರ್ತೀಯಾ? ಆರ್ಸನಿಕ ಸೌಮ್ಯ ಹತ್ರ ಯಾಕೆ? ಅದನ್ನು ಅಂಗಡಿಲೇ ಹೋಗಿ ತರ್ಬೋದಲ್ವಾ ಬಾವಾ? ಅಂಗಡಿನಲ್ಲಿ ಕೇಳಿದ್ರೆ ಅವ್ರು ಕೊಡೋದಿಲ್ಲ, ಲ್ಯಾಬ್ರೇಟರಿನಲ್ಲಿ ಸಿಗೋದು. ಅದು ಮೆಟಲ್ ಫಾರಮಲ್ಲಿರುತ್ತೆ. ಅದು ತರಬೇಡ, ಪೌಡ್ರ್ ಫಾರಮಲ್ಲಿರೋದೇ ತಗೊಂಬ. ಇವತ್ತು ಮಧ್ಯಾಹ್ನ ಹೋಗಿ ತರ್ತೀನಿ ಬಿಡಿ ಬಾವಾ. ಅರ್ಜೆಂಟ್ ಏನಿಲ್ಲ, ನಿಧಾನವಾಗಿ ತಂದ್ರಾಯ್ತು. ಇನ್ನೆರಡು ದಿವಸದಲ್ಲಿ ಇಲಿ ಇನ್ನೆಷ್ಟು ತಿಂದಾತು.